ಪರವಾನಗಿ ಇಲ್ಲದೆ ಬೇಚಿಗೆ ಸಿಲುಕಿದ ಗೋಕುಲಂ ಶಾಲೆ. ಡಿಡಿಪಿಐ ಶಾಲೆ ವಿರುದ್ಧ ಎಫ್ಐಆರ್ ದಾಖಲಿಸಲು ಸೂಚನೆ. ಶಾಲೆಯ ವಿರುದ್ಧ ರೊಚ್ಚಿಗೆದ್ದ ಪೋಷಕರು. ಹೌದು, ನಂಜನಗೂಡು ತಾಲೂಕಿನ ಮೈಸೂರು ಊಟಿ ಮುಖ್ಯ ರಸ್ತೆಯ ಹುಣಸನಾಳು ಗ್ರಾಮದ ಬಳಿ ಇರುವಂತಹ ಗೋಕುಲಂ ಇಂಟರ್ನ್ಯಾಷನಲ್ ಶಾಲೆ 2024 ಹಾಗೂ 2025 ಹಾಗೂ 26ನೇ ಸಾಲಿನಲ್ಲಿ ಹೆಚ್ಚು ಶುಲ್ಕ ವಸೂಲಿ ಮಾಡಿ ಯಾವುದೇ ಪರವಾನಗಿಯನ್ನು ಪಡೆಯದೆ 1ರಿಂದ 5ರ ತನಕ ಹಾಗೂ ಈ ವರ್ಷದಿಂದ 6ನೇ ತರಗತಿಯನ್ನು ಹೊಸದಾಗಿ ಪ್ರಾರಂಭಿಸಿ ಒಂದು ವಿದ್ಯಾರ್ಥಿನಿಯಿಂದ 1 ಲಕ್ಷ ರೂಪಾಯಿಯನ್ನು ಅನಧಿಕೃತವಾಗಿ ಪಡೆದಿದ್ದಾರೆ ಎಂದು ಆರೋಪಿಸಲಾಗಿದೆ. ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟವಾಡುತ್ತಿರುವ ಆಡಳಿತ ಸಿಬ್ಬಂದಿಯ ವಿರುದ್ಧ ಪೋಷಕರು ರೊಚ್ಚಿಗೆದ್ದಿದ್ದಾರೆ. ಕೇಂದ್ರ ಪಠ್ಯಕ್ರಮ ಎಂದು ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡು ಎಲ್ಲ ವಿಷಯ ಚರ್ಚೆ ನಡೆಸಿದ ಡಿಡಿಪಿಐ ಹೆಚ್ಚುವರಿ ಶುಲ್ಕ ವಾಪಸ್ ನೀಡಬೇಕು, ಸರ್ಕಾರದಿಂದ ಯಾವುದೇ ಮಾನ್ಯತೆ ಇಲ್ಲದೆ ನಡೆಸುತ್ತಿರುವಂತಹ ಶಾಲೆಯ ವಿರುದ್ಧ ಎಫ್ಐಆರ್ ದೂರು ದಾಖಲಿಸಲು ಸೂಚನೆ ನೀಡಲಾಗಿದೆ ಹಾಗೂ ಆಡಳಿತ ವರ್ಗ 15/11/2025 ಒಳಗೆ ಈ ಎಲ್ಲ ಅನುಮತಿಯನ್ನು ಪಡೆಯಲಾಗುತ್ತದೆ ಎಂದು ಪತ್ರದ ಮೂಲಕ ಸಹಿ ಮಾಡಿ ಪೋಷಕರಿಗೆ ಭರವಸೆಯನ್ನ ನೀಡಿರುತ್ತಾರೆ. ಈಗಾಗಲೇ ತಹಸೀಲ್ದಾರ್ ಅವರನ್ನ ಕೂಡ ಭೇಟಿ ಮಾಡಿ ಪೋಷಕರು ಈ ಶಾಲೆಯಲ್ಲಿ ನಡೆಸುತ್ತಿರುವಂತಹ ವಿಷಯಗಳನ್ನು ಚರ್ಚಿಸುತ್ತಿದ್ದಾರೆ. ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರು ಮುಂದಿನ ಕ್ರಮವನ್ನು ಜರುಗಿಸಲು ಮುಂದಾಗಿದ್ದಾರೆ. ಗಾರ್ಡಿಯನ್ ಏಂಜಲ್ ಆಗಿತ್ತು ಮೊದಲು. ಗಾರ್ಡಿಯನ್ ಏಂಜಲಿಂದ ಗೋಕುಲಂ ಸ್ಕೂಲ್ ಆಗಿ ಬದಲಾವಣೆ ಆಯಿತು. ಬದಲಾವಣೆ ಆದರೂ ಇವರು ಈ ಶಿಕ್ಷಣ ಸಂಸ್ಥೆಯ ಪರವಾಗಿ ಯಾವುದೇ ಪರವಾನಗಿ ಪಡೆದಿಲ್ಲದೇನೆ ಅಕ್ರಮವಾಗಿ ಸ್ಕೂಲನ್ನು ನಡೆಸ್ತಾ ಇದ್ದಾರೆ. ನಮಗೆ ಪೋಷಕರಿಗೆ ಇವರು ಮೋಸ ಮಾಡಿದ್ದಾರೆ. ಏನಂತ ಮೋಸ ಮಾಡಿದ್ದಾರೆ? ನಾವು ICIC ಸಿಲೆಬಸ್ ಎಜುಕೇಷನ್ ಕೊಡ್ತೀವಿ ಅಂತ ನಮ್ಮ ಹತ್ರ ಫೀಸನ್ನು ಕಟ್ಟಿಸ್ಕೊಂಡಿದ್ದಾರೆ. ಆದರೆ ಈಗ ನಮ್ಮ DDP ಅಧಿಕಾರಿಗಳು, ಶಿಕ್ಷಣ ಅಧಿಕಾರಿಗಳು ಹೇಳ್ತಾ ಇರೋ ವಿಚಾರ ಏನಂತಂದರೆ, ನಾವು ಪರ್ಮಿಷನ್ ಕೊಟ್ಟಿರೋದು ಸ್ಟೇಟ್ ಸಿಲೆಬಸ್ ಮಾತ್ರ, ಆದರೆ ಇದು ICIC ಸಿಲೆಬಸ್ ಆಗಿ ಇದು ಮಾಡ್ತಾ ಇದ್ದಾರೆ ಅಂತ ಒಂದು ನಮಗೆ ಈಗ ಮಾಹಿತಿ ಹೇಳ್ತಾ ಇದ್ದಾರೆ. ಇವ್ರಿಗೆ ICIC ಸಿಲೆಬಸ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾವು ಅಧಿಕಾರಿಗಳನ್ನ ಕೇಳಿದಾಗ ಅವರು ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವು ಇದ್ರ ಬಗ್ಗೆ ಕ್ರಮ ತಗೋತೇವೆ, FIR ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದ್ರ ಬಗ್ಗೆ ಈಗ ನಮಗೆ ಪೋಷಕರಿಗೆ ಎಲ್ಲರಿಗೂ ಮೋಸ ಮಾಡಿ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಇದು ಅಕ್ರಮ. ಇದು ಮಾಮೂಲಿ ಕ್ಷೇತ್ರ ಅಲ್ಲ ಸರ್, ಮುಖ್ಯಮಂತ್ರಿ ಅವರ ಕ್ಷೇತ್ರ. ಅದೊಂದು ಮನದಟ್ಟಿರಲಿ ನಿಮಗೆ ಬದಲು. ಇದು ಈ ಕ್ಷೇತ್ರಕ್ಕೆ ಕಳಂಕ ಬಂತು ಅಂದರೆ ಇಡೀ ರಾಜ್ಯಕ್ಕೆ ಕಳಂಕ. ಅರ್ಥ ಮಾಡ್ಕೊಂಡ್ರಾ? ಈಗ ರಿಜೆಕ್ಟ್ ಮಾಡಿದ್ದೀನಿ 7 ತಿಂಗಳು ಅಂತ ಹೇಳಿದ್ರಲ್ಲ ಸರ್. ಅಲ್ಲ, ಅವ್ರು ಹೇಳಿದ್ರು ಇದು CBSE ಮಾಡ್ತಿರೋದು. CBSE ಮಾಡ್ತಿರೋ ನಿಮ್ಗೆ ಗೊತ್ತಿರಲ್ಲ ಸರ್? ICIC ಮಾಡ್ತಿರ್ಬೇಕು. 7 ತಿಂಗಳು ಹೆಂಗೆ ಸರ್ ರಿಜೆಕ್ಟ್ ಮಾಡಿದ್ರೆ? 7 ತಿಂಗಳಿಂದನೇ ರಿಜೆಕ್ಟ್ ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ರಲ್ಲ, ಗೊತ್ತಿದೆ ಹೆಂಗೆ ಸರ್ ರಿಜೆಕ್ಟ್ ಮಾಡಕತ್ತು? ಹಂಗಲ್ಲ ಸರ್, ಒಂದು ನಿಮಿಷ ಸರ್. ಈಗ 6ನೇ ಕ್ಲಾಸ್ TC ಕೊಡ್ಬೇಕು ಅಂದ್ರಲ್ಲ, ಯಾವ ಸ್ಕೂಲ್ ಸೇರ್ಸ್ಕೊತಾರೆ ಸರ್ ಮಕ್ಕಳನ್ನ? ಯಾರು ಸರ್? ಹಾಂ, ಎಲ್ಲ ಜವಾಬ್ದಾರಿ ನೀವೇ ತಗೋತೀರಿ ಸರ್? 6ನೇ ಕ್ಲಾಸ್ದು ಅಲ್ಲ ಸರ್, ಜವಾಬ್ದಾರಿ ಪೂರ್ತಿ ನೀವೇ ತಗೋತೀರಾ? 6ನೇ ಕ್ಲಾಸ್ ಮಕ್ಕಳದು ಎಲ್ಲಿ ಸೇರಿಸ್ತೀರಾ ಸರ್? ಸರ್ ಅವರು ಸರ್ ಅಣ್ಣ ಯಾರಿದ್ದಾರೆ ಕೇಳ್ತಾರೆ. ಸರ್ ಇದು ತಮಾಷೆ ಪ್ರಶ್ನೆ ಇಲ್ಲ, ಪದೇ ಪದೇ ಹೇಳ್ತಾ ಇದ್ದೇನೆ. ಇದು ಮುಖ್ಯಮಂತ್ರಿ ಅವರ ಕ್ಷೇತ್ರ, ನೆನಪಲ್ಲಿ ಇಟ್ಕೊಂಡು ಮಾತಾಡಿ. ಇದು ಇಲ್ಲಿ ಏನಾದ್ರು ಹಾಳಾಯ್ತು ಅಂದ್ರೆ ಇಡೀ ರಾಜ್ಯದಲ್ಲಿ ಹಾಳಾಯ್ತದೆ. ಅವರೇ ಕೆಟ್ಟ ಹೆಸರು ತರಬೇಡಿ. ಇದು ಮುಖ್ಯಮಂತ್ರಿ ಕ್ಷೇತ್ರ, ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀರಿ. ಇದು ಮುಖ್ಯಮಂತ್ರಿ ಅವರ ಕ್ಷೇತ್ರ. ಏನೇ ಮಾತಾಡ್ಬೇಕಾದ್ರು ಸ್ವಲ್ಪ ಜೋಪಾನ ಮಾತಾಡಿ. ನೀವು ಅವ್ರ ಮೇಲೆ ಈ ಥರ ಪೋಷಕರಿಗೆಲ್ಲ ಇದು ಮಾಡಿ ಸುಳ್ಳು ಮಾಹಿತಿ ಕೊಟ್ಟು ಇವ್ರು ಇದು ಮಾಡಿದ್ದಾರೆ. ಇವ್ರ ಸಂಸ್ಥೆ ಮೇಲೆ ಕ್ರಿಮಿನಲ್ ಕೇಸು ಕೇಸ್ ಬುಕ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಶಾಲೆ ಪೋಷಕರು ಕೂಡ ಹೇಳಿದ್ದಾರೆ, ಇಲ್ಲಿ ಶಿಕ್ಷಕರು ಆಗಿಂದಾಗಿ ಚೇಂಜ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅಲ್ಲೂ ಕೂಡ ಒಂದು ಸಂಸ್ಥೆ ಇದ್ದರೆ ಅರ್ಹತೆ ಇರೋ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು. ಅರ್ಹತೆ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳೋದು ಕೂಡ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಇವೆಲ್ಲ ನಾವು ಏನು ಇವತ್ತು ಹೇಳಿ ನಾನು ಏನು ಸೂಚನೆ ಕೊಟ್ಟಿದ್ದೀನಿ ಅದು ಮಾಡಲಿಲ್ಲ ಅಂದರೆ ನಾನು ಸಂಸ್ಥೆಯ ಇದನ್ನೇ ನಾನು ಮಾನ್ಯತೆಯನ್ನು ವಾಪಸ್ ಪಡ್ಕೊತೀನಿ.